ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ನ. ನಾನು ಇವತ್ತು ಈ ವೆದರ್ ಸಖತ್ ಕೂಲಾಗಿತ್ತು. ಬೆಂಗಳೂರಲ್ಲಿ 3-4 ಡೇಸಿಂದ, ಅಂದರೆ ನಮ್ಮ ಏರಿಯಾದಲ್ಲಿ 3-4 ಡೇಸಿಂದ ಕಂಟಿನ್ಯೂಸ್ ಮಳೆ ಆಗ್ತಿರೋದ್ರಿಂದ ಸಖತ್ ಕೂಲಾಗಿತ್ತು. ನೈಟ್ ಫುಲ್ಲು ಮಳೆ ಆಗಿತ್ತು. ಹಾಗಾಗಿ ಮಾರ್ನಿಂಗು ಸಣ್ಣ ಜಡಿ ಮಳೆ ಅಂತ ಏನು ಅಂತಾರಲ್ಲ, ಸೋನೆ ಮಳೆ ಅಂತಾರಲ್ಲ, ಆ ರೀತಿ ಬೀಳ್ತಾಯಿತ್ತು. ಹಾಗಾಗಿ ನನಗೆ ಈ ರೀತಿ ವೆದರ್ ಅಂದರೆ ಸಖತ್ ಇಷ್ಟ. ಹಾಗಾಗಿ ಈ ಒಂದು ಸಣ್ಣ ಕ್ಲಿಪ್ಪನ್ನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಯಾರಿಗೆಲ್ಲ ಮಳೆ ಇಷ್ಟ ಆಗುತ್ತೆ, ರೈನಿ ಸೀಸನ್, ಅವರು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನನಗೆ ಮಳೆ ಸೀಸನ್ ಅಂದರೆ ತುಂಬಾ ಇಷ್ಟ. ಈ ಒಂದು ಕೂಲ್ ವೆದರ್ಗೆ ಬಿಸಿ ಬಿಸಿಯಾಗಿ ಬಿಸಿಬೇಳೆ ಭಾತನ್ನು ಮಾಡಿಕೊಂಡ್ರೆ ಆಗುತ್ತೆ ಅಂತೇಳಿ ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆ ಭಾತನ್ನು ಮಾಡ್ಕೊಂಡಿದ್ದೆ. ಇದಕ್ಕೆ ನಾನೇ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದೆ, ಅಂದರೆ ಬಿಸಿಬೇಳೆ ಭಾತ್ ಪೌಡರನ್ನು. ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬಿಸಿಬೇಳೆ ಭಾತ್ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ. ಮೊದಲಿಗೆ ಒಂದು ಹೆಂಚನ್ನು ಕಾಯಕ್ಕೆ ಇಟ್ಕೊಂಡಿದ್ದೆ ಸ್ಟವ್ ಮೇಲೆ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಹಾಗೆ ಇದಕ್ಕೆ ಜೊತೆಗೆ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಹಾಗೆ 2 ತುಂಡಷ್ಟು ಚಕ್ಕೆ ಮತ್ತು 2 ಲವಂಗ ಮತ್ತು 5ರಿಂದ 6 ಕರಿಮೆಣಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಬಂದ್ಬಿಟ್ಟು ಇದನ್ನು ಇಬ್ರಿಗಾಗುವಷ್ಟು ಕ್ವಾಂಟಿಟಿ ಅಷ್ಟೇ ಮಾಡ್ಕೊತಾ ಇದ್ದೀನಿ. ನಾನು ಜಾಸ್ತಿ ಪೌಡರ್ನ ಸ್ಟೋರ್ ಮಾಡಲ್ಲ, ಇನ್ಸ್ಟೆಂಟಾಗಿ ಮಾಡ್ಕೊತಾ ಇರ್ತೀನಿ ಬೇಕು ಅಂದಾಗ. ಹಾಗಾಗಿ ನಾನು ಸ್ಟೋರ್ ಮಾಡ್ಕೊಳ್ಳದೇ ಇರೋ ಕಾರಣಕ್ಕೆ ನಮ್ಮಿಬ್ಬರಿಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಂಡಿದ್ದೀನಿ. ನಂತರ ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಕಲರ್ಗೆ, ಹಾಗೆ ಸ್ವಲ್ಪ ಖಾರಕ್ಕೆ ಇರಲಿ ಅಂತೇಳಿ. ನಾನು ಇಲ್ಲಿ ಧನಿಯನ್ನು ಹಾಕ್ಕೊಂಡಿಲ್ಲ, ಯಾಕಂದರೆ ನಾನು ಧನಿಯನ್ನು ಸಪ್ರೇಟಾಗಿ ಆಲ್ರೆಡಿ ಮುಂಚೆನೇ ಫ್ರೈ ಮಾಡಿಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಕೊಬ್ಬರಿ ತುಂಡನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿ ಅದನ್ನು ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಈ ಏನು ಮಿಕ್ಸರ್ ಇದೆಯಲ್ಲ, ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾದ್ರೆ ಅದ್ರ ಜೊತೆಗೇ ಸೇರಿಸ್ಕೊಂಡು ಈ ಒಂದು ಧನಿಯಾ ಪೌಡರ್ನೂ ಸಹ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ 1.5 ಸೌಟಷ್ಟು, ಅಂದರೆ ಈ ಒಂದು ಸೌಟು ಅಳತೆಯಲ್ಲಿ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ಕಾಯಲಿಕ್ಕೆ. ನಂತರ ಎಣ್ಣೆ ಕಾದ ತಕ್ಷಣ ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಗೂ ಕಟ್ ಮಾಡಿ ಇಟ್ಟಿರ್ತಕ್ಕಂಥ ಒಣಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಂತರ ಕಟ್ ಮಾಡಿ ಇಟ್ಟಿರ್ತಕ್ಕಂಥ ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ, ನೋಡಿ ಈ ಥರ. ನಂತರ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ ಟೊಮೆಟೊದು. ಹಾಗಾಗಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ತರಕಾರಿ ನಿಮಗೆ ಯಾವ್ಯಾವ್ದು ಇಷ್ಟನೋ ಅದನ್ನೆಲ್ಲ ಸೇರಿಸ್ಕೊಬಹುದು. ಇವಾಗ ನಾನು ಇಲ್ಲಿ ಕ್ಯಾರೆಟು, ಬೀನಿಸು, ನವಿಲುಕೋಸನ್ನು ಸೇರಿಸ್ಕೊಂಡಿದ್ದೆ, ಮತ್ತು ಆಲೂಗೆಡ್ಡೆಯನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಂತರ ಚಿಟಿಕೆಯಷ್ಟು ಅರಿಶಿಣ ಮತ್ತು ಟೊಮೆಟೊ ಸಾಫ್ಟ್ ಆಗಲಿಕ್ಕೆ ಬೇಗ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಿಷ್ಟನ್ನು ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಸ್ಪೈಸಸ್, ಅದನ್ನೆಲ್ಲ ನೋಡಿ ಈ ರೀತಿ ಸ್ಮಾಲಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ನಂತರ ಅಂದರೆ ನಾನು ಫುಲ್ ಆ ಪೌಡರ್ ಏನು ಮಾಡ್ಕೊಂಡಿದ್ದೆ ಅಷ್ಟನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನಂತರ ಅಕ್ಕಿ ಹಾಗೂ ಬೇಳೆನ 2 ಲೋಟ ಅಕ್ಕಿಗೆ 1 ಲೋಟ ಅಷ್ಟು ತೊಗರಿಬೇಳೆಯನ್ನು ತೊಳೆದು ನೀಟಾಗಿ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ ಒಂದು 1/2 ಅವರು. ಈಗ ಅದನ್ನು ಈ ಒಂದು ಮಿಕ್ಸರ್ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿ. ನಂತರ ಸ್ವಲ್ಪ ಸಾಲ್ಟ್ ಕಡಿಮೆ ಆಗಿತ್ತು ಟೇಸ್ಟ್ ನೋಡಿದಾಗ, ಹಾಗಾಗಿ ನೀರನ್ನು ಸೇರಿಸ್ಕೊಂಡು ಮತ್ತು ಸಾಲ್ಟನ್ನು ಸಹ ಸೇರಿಸ್ಕೊತಿದ್ದೀನಿ. ಈ ಒಂದು ಹಂತದಲ್ಲಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಸ್ವಲ್ಪ ಆವಾಗ ನೋಡಿ ನೀರು ಹಾಕೋಬೋದು. ನಂತರನೂ ಕಡಿಮೆ ಆದರೆ ನೀರು ಹಾಕ್ಕೊಳ್ಳಿಕ್ಕೆ ಬರ್ತದೆ. ನೋಡಿ ಇವಾಗ ಈ ರೀತಿ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ. ನಾನು ಇವಾಗ ಇದಕ್ಕೇನು ಮಾಡ್ತಿದ್ದೀನಿ ಅಂತಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು 3-4 ವಿಷಿಲ್ ಆದಮೇಲೆ ತೋರಿಸ್ತಿರ್ತಕ್ಕಂಥ ರೆಸಿಪಿ. ಈ ರೀತಿ ಬಿಸಿಬೇಳೆ ಭಾತ್ ಪ್ರಿಪೇರ್ ಆಗಿದೆ. ಜಸ್ಟ್ ಕುಕ್ಕರ್ನಲ್ಲಿ ಲಿಡ್ ಕ್ಲೋಸ್ ಮಾಡಿ 3-4 ವಿಷಿಲ್ ಹೊಡೆಸ್ಕೊಂಡ್ರೆ ಈ ರೀತಿ ಪ್ರಿಪೇರ್ ಆಗುತ್ತೆ ಬಿಸಿಬೇಳೆ ಭಾತು.
ಯಾರಿಗೆಲ್ಲ. ನಂತರ ಇದಕ್ಕೆ ನಾನೇನು ಮಾಡಿದ್ದೀನಿ, ಎಣ್ಣೆಲಿ ಫ್ರೈ ಮಾಡಿ ಕಡಲೆ ಬೀಜವನ್ನು ಸೇರಿಸ್ಕೊತಾ ಇದ್ದೀನಿ. ಬೇಕಾದರೆ ನೀವು ಒಗ್ಗರಣೆಗೂ ಸಹ ಹಾಕ್ಕೋಬೋದು. ಆ ರೀತಿ ಟೇಸ್ಟ್ ಇರೋರು ಆ ರೀತಿ ಸೇರಿಸ್ಕೊಬೋದು. ನನಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಂತೇಳಿ ಈ ರೀತಿ ಸೇರಿಸ್ಕೊಂಡಿದ್ದೀನಿ. ಯಾರಿಗೆಲ್ಲ ಶೇಂಗಾ ಒಂಥರ ಕ್ರಿಸ್ಪಿಯಾಗಿ ಇಷ್ಟ ಆಗಲ್ವೋ ಅವ್ರು ಬೇಕಾದರೆ ಒಂಥರ ಅದನ್ನೇನು ತರಕಾರಿ ಎಲ್ಲ ಆ್ಯಡ್ ಮಾಡ್ಕೊತೀವಲ್ಲ ಅವಾಗ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ನಂತರ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕಿಂತ ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು. ನಾನು ಈ ಒಂದು ಕನ್ಸಿಸ್ಟೆನ್ಸಿನೇ ಸಾಕು ಅಂತೇಳಿ ಈ ಒಂದು ಕನ್ಸಿಸ್ಟೆನ್ಸಿಗೆ ಇಟ್ಕೊಂಡಿದ್ದೀನಿ ಅದನ್ನು. ನಂತರ ಇದಕ್ಕೆ ಖಾರ ಬೂಂದಿ ಅಥವಾ ಮಿಕ್ಸ್ಚರ್ ಏನಾದ್ರು ಇದ್ದರೆ ಆ್ಯಡ್ ಮಾಡಿಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ತುಂಬಾ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಬಿಸಿಬೇಳೆಬಾತು. ಇದು ಹೋಮ್ ಮೇಡ್ ಬಿಸಿಬೇಳೆಬಾತ್ ಪೌಡರ್ನ ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂತಹ ಬಿಸಿಬೇಳೆಬಾತ್ ಆಗಿತ್ತು. ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರನ್ನು ಮಾಡಿ. ಹಾಗೆ ನನ್ನ ಈ ಒಂದು ವಿಡಿಯೋಗೆ ಲೈಕನ್ನು ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.